टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಿನಾಂಕ 12/1/2025 ಗದಗ ಬೆಟಗೇರಿ ಬಡಾವಣೆ ಠಾಣೆಯಲ್ಲಿ ಒಂದು ಮಹಿಳೆ ಕಾಣೆ ಪ್ರಕರಣ ದಾಖಲಾಗಿರುತ್ತದೆ. ಅದರದ್ದು ಅಪರಾಧ ಕ್ರಮಾಂಕ 1/2025. ಇದರ ಸಾರಾಂಶ ಏನಂದರೆ, ಶ್ರೀ ಬಸವರಾಜ್ ಈರಪ್ಪ ಅಂಗಡಿ ಸುಮಾರು 26 ವರ್ಷ. ಇವರು ಒಂದು ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ಕೊಡ್ತಾರೆ. ಅದರಲ್ಲಿ ತನ್ನ ತಂಗಿಯಾದ ಮಧುಶ್ರೀ ಈರಪ್ಪ ಅಂಗಡಿ ಸುಮಾರು 23 ವರ್ಷ ವಯಸ್ಸು. ಇವರು ದಿನಾಂಕ 16/12/2024 ರಾತ್ರಿ 10 ಗಂಟೆ ಸುಮಾರಿಂದ ಮನೆಯಲ್ಲಿ ಕಾಣ್ತಾ ಇಲ್ಲ ಅಂಥೇಳಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಈ ದೂರಿನನ್ವಯ ನಮ್ಮ ಅಧಿಕಾರಿಗಳು ತನಿಖೆಯನ್ನು ಕೈಗೊಂಡಿರ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ಪರಿಶೀಲನೆ ಮಾಡಲಿಕ್ಕಾಗಿ ಈ ಕಾಣೆಯಾದ ಮಹಿಳೆ ಪತ್ತೆ ಆಗೋದಿಲ್ಲ. ಬೇರೆ ಬೇರೆ ಕಡೆ ಹೋಗಿರೋ ಬಗ್ಗೆ ಡೌಟು ಮತ್ತು ಅವರು ಸ್ನೇಹಿತರ ಕಡೆ ಏನಾದರೂ ಕಾಂಟ್ಯಾಕ್ಟ್ಸ್ ಇರ್ಬೋದಾ ಏನು ಅಂಥೇಳಿ ಎಲ್ಲ ಪರಿಶೀಲನೆ ಮಾಡಲಿಕ್ಕಾಗಿ, ಮತ್ತು ಅವಳ ಮೊಬೈಲ್ ಕೂಡ ವರ್ಕಿಂಗ್ ಇರೋದಿಲ್ಲ. ಸೊ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ಮತ್ತು ಒಂದು ಹಿನ್ನೆಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಇವಳು ಈ ಮೃತ ಮಹಿಳೆಯು ಸತೀಶ್ ಹಿರೇಮಠ್ ಅನ್ನೋ ಒಬ್ಬ ವ್ಯಕ್ತಿ ಜೊತೆಗೆ ಒಂದು ಅಂದರೆ ಅವರಿಬ್ಬರ ಮಧ್ಯೆ ಒಂದು ಪ್ರೇಮ ಇರ್ತದೆ ಅಂಥೇಳಿ ತಿಳಿದು ಬರ್ತದೆ. ಸೊ ಇವರಿಬ್ಬರ ಮಧ್ಯೆ ಪ್ರೇಮ ಇರೋದ್ರ ಬಗ್ಗೆ ಖಚಿತ ಆದಮೇಲೆ ಈತನನ್ನು ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಿಕ್ಕಾಗಿ ಮೊದಲು ಆತನೂ ಕೂಡ ಈ ನನಗೇನು ಗೊತ್ತಿಲ್ಲ ಅಂತ ಆ ರೀತಿ ತಿಳಿಸ್ತಾನೆ. ಆದರೆ ನಾವು ಅವನ ವಿವಿಧ ಅಂದರೆ ಬೇರೆ ಬೇರೆ ಹಿನ್ನೆಲೆಗಳನ್ನು ಮತ್ತು ಅವನ ಆ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿ ನೋಡಲಿಕ್ಕಾಗಿ ಈತ ದಿನಾಂಕ 16/12/2024 ರಾತ್ರಿ ಹೊತ್ತಿನಲ್ಲಿ ಈ ಒಂದು ಮಹಿಳೆಯನ್ನು ತನ್ನ ಮೋಟರ್ ಸೈಕಲ್ ಮೇಲೆ ತನ್ನ ನಾರಾಯಣಪುರ ಹತ್ತಿರ ಇರ್ತಕ್ಕಂಥ ಒಂದು ತೋಟದಕ್ಕೆ ಕರ್ಕೊಂಡು ಹೋಗ್ತಾನೆ. ನೈಟ್ ಅಲ್ಲೇ ಇರ್ತಾರೆ. ಅದೇ ರೀತಿ ದಿನಾಂಕ 17/12/2024 ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಇವಳು ಏನು ಮೃತ ಮಹಿಳೆ ಇದ್ದಾಳೆ, ಇವಳು ತನ್ನನ್ನು ಮದುವೆ ಆಗಬೇಕು ಅಂಥೇಳಿ ಇವನಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ, ಮದುವೆ ಮಾಡ್ಕೊ ಅಂಥೇಳಿ. ಸೊ ಆ ಒಂದು ಇದಕ್ಕೆ ಅವನಿಗೆ ಇಬ್ಬರಿಗೂ ಸ್ವಲ್ಪ ಜಗಳ ಆಗ್ತದೆ. ಇವನು ಸಿಟ್ಟಿನಿಂದ ಅವಳ ವೇಲನ್ನು ಉಪಯೋಗಿಸ್ಕೊಂಡು ಅವಳ ಕತ್ತಿಗೆ ಬಿಗಿದು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಆತನನ್ನು ಕೊಲೆ ಮಾಡಿ ದೇಹವನ್ನು ಅಲ್ಲೇ ಒಂದು ಬದಿಯಲ್ಲಿ ಹೂತು ಹಾಕಿ ಸಾಕ್ಷಿಗಳನ್ನು ನಾಶಪಡಿಸೋ ದೃಷ್ಟಿಯಿಂದ ಹೂತು ಹಾಕಿ ಮತ್ತು ತನಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾನೆ. ವಿಚಾರಣೆ ಸಮಯದಲ್ಲಿ ಈ ಒಂದು ಘಟನೆ ನಡೆದ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಅಧಿಕಾರಿಗಳು ಸರ್ಕಾರದ ಪರವಾಗಿ ಅಂದರೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಾಗ ಈ ಒಂದು ವಿಷಯ ಗೊತ್ತಾಗಿ ಮುಂದಿನ ಒಂದು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಸದರಿ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿ ಈಗ ಮುಂದಿನ ತನಿಖೆ ಕೈಗೊಳ್ಳಲಾಗ್ತಾಯಿದೆ. ಇನ್ನೂ ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಸಲುವಾಗಿ ಸದರಿ ಆರೋಪಿತನನ್ನು ಪೊಲೀಸ್ ಕಸ್ಟಡಿ ಕೂಡ ತೆಗೆದುಕೊಳ್ಳುವಂಥ ಸಿದ್ಧತೆಯನ್ನು ಇಟ್ಕೊಂಡಿದೆ.